ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಈ ಸುಂದರವಾದ ಮತ್ತು ಸುಲಭವಾದ ತೋರಣನ ರೆಡಿ ಮಾಡೋದು ಯಾವ ಥರ ಅಂತ ಕಲಿಯೋಣ. ಇದೇ ತೋರಣ ಪಟ್ಟಿದು ನಾನು ಫುಲ್ ವಿಡಿಯೋ ಹಾಕೋಕ್ಕಾಗಿಲ್ಲ, ಹಾಫ್ ಮಾತ್ರ ಇದೆ. ಆದರೆ ತೋರಣ ಪಟ್ಟಿನ ರೆಡಿ ಮಾಡೋದು ಯಾವ ಥರ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ. ತುಂಬ ಸುಲಭವಾಗಿದೆ, ಯಾರು ಬೇಕಾದರೂ ಇದನ್ನು ರೆಡಿ ಮಾಡ್ಬೋದು. ಸೊ ಈಗ ಸ್ಟಾರ್ಟ್ ಮಾಡೋಣ. ತೋರಣ ಪಟ್ಟಿ ಹಾಫ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಂಡು 15 ಚೈನ್ ಹಾಕ್ಕೊಳ್ಳಿ. 15 1 2 3 4 5 6 7 8 9 10 11 12 13 14 15 ಈ ಥರ 15 ಹಾಕ್ಕೊಂಡು ಇಲ್ಲಿ ನೋಡಿ 1 2 3 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶ್ ಹಾಕ್ಕೊಳ್ಳಿ. ಮತ್ತು ಪ್ರತಿಯೊಂದು ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕೋಬೇಕು. ನೋಡಿ, ಈ ಥರ ಇಲ್ಲಿವರೆಗೂ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಫಸ್ಟ್ ಲೈನು ಪೂರ್ತಿಯಾಗಿ ಒಂದೊಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಇದನ್ನು ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇಲ್ಲಿ ನಾವು ಟರ್ನ್ ಮಾಡಿ 1 2 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಅಂದರೆ ಇದು ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ ಥರ ಆಯಿತು. ಈ ಚೈನ್ ಹಾಕಿದ್ದೀವಲ್ಲ, ಇದು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ. ಇಲ್ಲಿ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ಸೇಮ್ ಪ್ಲೇಸಲ್ಲಿ. ಈ ಥರ ಇಲ್ಲಾದಮೇಲೆ ಮತ್ತೆ 2 ಸ್ಕಿಪ್ ಮಾಡಿ ಈ ಚೈನಲ್ಲಿ ಇಲ್ಲಿ ಚೈನ್ ಬಿಡೋ ಅವಶ್ಯಕತೆ ಏನಿಲ್ಲ. ಸೊ ಹಾಗೇ ನೆಕ್ಸ್ಟ್ ಚೈನ್ಗೆ ಹಾಕ್ಕೊಂಡು 2 ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಅದೇ ಥರ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಬಂತು. ಇಲ್ಲಿ ಲಾಸ್ಟ್ ಒನ್ ಇದೆಯಲ್ಲ, ಈ ಪ್ಲೇಸಲ್ಲೇ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಸೆಕೆಂಡ್ ಲೈನ್ ಈ ಥರ ಕಾಣಿಸುತ್ತೆ. ಇದು ಫಸ್ಟ್ ಲೈನು, ಇದು ಫಸ್ಟ್ ಲೈನು, ಇದು ಸೆಕೆಂಡ್ ಲೈನು. ಇದೇ ಥರ ನಾವೀಗ ಟರ್ನ್ ಮಾಡಿ ನೆಕ್ಸ್ಟ್ ಲೈನ್ನ ಹಾಕ್ಕೊಳ್ಳೋಣ. ಅಲ್ಲಿ ಯಾವ ಥರ ಬರುತ್ತೆ ಅಂದರೆ, ಇಲ್ಲಿ ಟರ್ನ್ ಮಾಡಿ 2 ಚೈನ್ ಹಾಕಿ, ನೀವು ಇಲ್ಲಿ 2 ಚೈನ್ ಮಾತ್ರ ಹಾಕಿ ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶ ಹಾಕಬೇಕು. ನೋಡಿ, 1 2 ಇಲ್ಲಿ ಒಂದೇ ಡಬಲ್ ಕ್ರೋಶ ಥರ ಬರುತ್ತೆ. ಅಂದರೆ 2 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಲ್ಲ, ಇದು ಒಂದು. ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಇಲ್ಲಿ ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ, ಮತ್ತು ಇಲ್ಲಿ 2 ಡಬಲ್ ಕ್ರೋಶ, 1 2, ಮತ್ತು ಈ ಪ್ಲೇಸಲ್ಲಿ 1 2. ಈಗ ಇಲ್ಲಿ ಲಾಸ್ಟಲ್ಲಿ ಏನು ಬರುತ್ತೆ, ಈ ಪ್ಲೇಸಲ್ಲಿ ನೀವು 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 ಡಬಲ್ ಕ್ರೋಶ. ಸೊ ಇಲ್ಲಿ
ಇಲ್ಲಿ ಲಾಸ್ಟಲ್ಲಿ 1 ಡಬಲ್ ಕ್ರೋಶ, ಈ ಲಾಸ್ಟಲ್ಲಿ 1 ಡಬಲ್ ಕ್ರೋಶ ಬರುತ್ತೆ. ಇಲ್ಲಿ ಟರ್ನ್ ಮಾಡಿಬಿಟ್ಟು ಚೈನ್ ಹಾಕ್ಕೊಂಡು 2 ಈ ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದು 3rd ಲೈನು, 1 2 3, ಸಾರಿ ಇದು 4th ಲೈನು. 4th ಲೈನಲ್ಲಿ ಇಲ್ಲೇ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶ, ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶ, ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ. ಇಲ್ಲಿ ನೋಡಿ, ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶ ಲಾಸ್ಟಲ್ಲಿ. ನೋಡಿ 4th ಲೈನಲ್ಲಿ ಪ್ರತಿಯೊಂದರಲ್ಲೂ 2 ಡಬಲ್ ಕ್ರೋಶ ಬರುತ್ತೆ. 3rd ಲೈನಲ್ಲಿ ಮಾತ್ರ ಈ ಲಾಸ್ಟಲ್ಲಿ ಮಾತ್ರ ಸಿಂಗಲ್ ಕ್ರೋಶ ಬರುತ್ತೆ. ಅಂದರೆ ಸಾರಿ, ಸಿಂಗಲ್ ಕ್ರೋಶ ಅಲ್ಲ, ಒಂದೊಂದೇ ಡಬಲ್ ಕ್ರೋಶ ಬರುತ್ತೆ. ಈ ಕಡೆ 1 ಡಬಲ್ ಕ್ರೋಶ, ಇಲ್ಲಿ 1 ಡಬಲ್ ಕ್ರೋಶ ಬರುತ್ತೆ. ಸೊ ಇದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಳ್ಳಿ. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ಈ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಂಡು ಲಾಸ್ಟಲ್ಲೂ ಈ ಥರ ನೀವು ಸಿಂಗಲ್ ಕ್ರೋಶ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಹಾಕ್ಕೊಂಡು ಲಾಸ್ಟ್ ಲೈನ್ನು ಫಿನಿಷ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಥರ ಅಂತ ನೋಡೋಣ. ಇಲ್ಲಿ ವೈಟ್ ಕಲರ್ನ ಜಾಯಿನ್ ಮಾಡಿಕೊಂಡು ಕೆಳಗಡೆ ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಕೆಳಗಡೆ ಲೈನಲ್ಲಿ ನೋಡಿ, ಈ ಲೈನು, ಇಲ್ಲಿ ಮೇಲ್ಗಡೆ ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು 6 ಪ್ಲೇಸಲ್ಲಿ. ಆಮೇಲೆ 7ನೇ ಪ್ಲೇಸಲ್ಲಿ ನೋಡಿ 6 ಹಾಕ್ಕೊಂಡಿದ್ದೀನಿ. ಇಲ್ಲಿ 6, ಈ 7ನೇ ಪ್ಲೇಸಲ್ಲಿ ಡಬಲ್ ಕ್ರೋಶ ಹಾಕ್ಕೋಬೇಕು. 6 ಹಾಕ್ಕೋಬೇಕು. 1 2 3 4 5 6 ಹಾಕ್ಕೊಂಡ್ಮೇಲೆ ಈ 7ನೇ ಪ್ಲೇಸಲ್ಲಿ 6 ಡಬಲ್ ಕ್ರೋಶ ಹಾಕ್ಕೋಬೇಕು ಒಂದೇ ಪ್ಲೇಸಲ್ಲಿ. ನೋಡಿ, ಇಲ್ಲಿ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಇಲ್ಲಿ 5 ಆಗಿದೆ, ಸೇಮ್ ಪ್ಲೇಸಲ್ಲೇ 6 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಈ ಥರ ಈ ಒಂದು ಪ್ಲೇಸ್ನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಪ್ಲೇಸಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು. 4 1 2 3 4 ಈ ಥರ ಹಾಕ್ಕೋಬೇಕು. ಇವಾಗ ಒಂದು ಪ್ಲೇಸ್ನ ಗ್ಯಾಪ್ ಬಿಟ್ಟು ಈ ಪ್ಲೇಸಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶ. 1 2 3 4 ಈ ಥರ ಹಾಕ್ಕೊಂಡು ನೀವು ಇದನ್ನು ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು. ಯಾಕೆಂದರೆ ಒಬ್ಬೊಬ್ರದ್ದು ಸೈಜ್ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ ತೋರಣ ಪಟ್ಟಿದು. ಅದಕ್ಕೆ ನೀವು ಈ ಪ್ಲೇಸ್ಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಆದರೆ ಡಿಸೈನ್ ಹಾಕೋದಕ್ಕೆ ಮಾಡ್ತೀವಲ್ಲ, ಅದೇನು 6 ಡಬಲ್ ಕ್ರೋಶಗಳನ್ನ ಹಾಕ್ತೀವಲ್ಲ, ಅದನ್ನು ಮಾತ್ರ ಸೆಂಟ್ರಲ್ಲಿ ಬರೋ ಥರ ಮಾಡಿ. ಲಾಸ್ಟಲ್ಲಿ ಈ ಹಾಫ್ ಡಬಲ್ ಕ್ರೋಶ ಪ್ಲೇಸಸ್ನ ಮಾಡ್ಕೊಳ್ಳಿ. ನಾನು 6 ಹಾಕ್ಕೊಂಡಿದ್ದೀನಿ. ಸೊ ನೀವು 5 ಬೇಕಾದರೂ ಹಾಕೋಬೋದು, 4 ಬೇಕಾದರೆ ಹಾಕೋಬೋದು. ಇಲ್ಲಿ ಬಿಟ್ಟು ಒಂದು ಪ್ಲೇಸ್ ಗ್ಯಾಪ್ ಬಿಟ್ಟು ಇಲ್ಲಿ 3 ಲೂಪ್ನು ಒಂದೇ ಸರಿ ತೆಗೆದುಬಿಡೋದು. ಅದೇ ಹಾಫ್ ಡಬಲ್ ಕ್ರೋಶ ಈ ಥರ. ನೋಡಿ, 1 2 3 4 5 6 7ನೇ ಪ್ಲೇಸಲ್ಲಿ ಡಿಸೈನ್ ಬರುತ್ತೆ. 1 2 3 4 5 6 ಈ 7ನೇ ಪ್ಲೇಸಲ್ಲಿ
ಡಿಸೈನ್ ಬರುತ್ತೆ. ಆ ಥರ ಈ ಥರ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಇಲ್ಲಿ ಡಿಸೈನ್ ಬರುತ್ತೆ. ಈಗ ಇದು 6 ಇದೆ, ಈ 7ನೇ ಪ್ಲೇಸು. ಸೊ ಇದೇ ಥರ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಎಲ್ಲೆಲ್ಲಿ ಡಿಸೈನ್ ಬರುತ್ತೆ ಅಂತ ಪಿನ್ ಹಾಕ್ಕೊಂಡಿದ್ದೀನಿ. ಆ ಥರ ನೀವು ಮಾಡಿಕೊಂಡು ಹಾಕೋಬೋದು. ನೋಡಿ 1 2 3 4 5 6 7ನೇ ಪ್ಲೇಸಲ್ಲಿ ಡಿಸೈನ್ ಬರುತ್ತೆ. 1 2 3 4 5 6 ಈ 7ನೇ ಪ್ಲೇಸಲ್ಲಿ ಡಿಸೈನ್ ಬರುತ್ತೆ. ಇದೇ ಥರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಳಗಡೆ ಲೈನ್ನ ನೀವು ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು, ಬಟ್ ಈ ಲೈನ್ನ ಮೇಲ್ಗಡೆ ಲೈನ್ನ ಈ ಥರ ಹಾಕ್ಕೋಬೇಕು. ಸೊ ಈಗ ಡಿಸೈನ್ ಫಸ್ಟು 2 ಚೈನ್ ಹಾಕ್ಕೊಳ್ಳಿ. ಆ 2 ಚೈನು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಸೊ 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, ಈ ಥರ ಇದೇ ಪ್ಲೇಸಲ್ಲೇ ಈ ಒಂದು ಪ್ಲೇಸಲ್ಲೇ 12 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ 6 ಹಾಕ್ಕೊಂಡಿದ್ದೀವಲ್ಲ ಅದ್ರ ಡಬಲ್ಲು ಇಲ್ಲಿ ನೋಡಿ 12 ಹಾಕ್ಕೊಂಡಿದ್ದೀನಿ. ಇದನ್ನು ಇಲ್ಲೇ ಟರ್ನ್ ಮಾಡಿಬಿಟ್ಟು ಇಲ್ಲಿಂದ ಈ ಲೈನ್ ಪೂರ್ತಿ ಒಂದೊಂದು ಸಿಂಗಲ್ ಕ್ರೋಶ, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ನೋಡಿ. ಸ್ಟಾರ್ಟಿಂಗಿಂದನೇ ಒಂದೊಂದೇ ಹಾಕ್ಕೊಂಡೋಗಿ. ಒಂದು ಸಿಂಗಲ್ ಕ್ರೋಶ, ಒಂದು ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ, ಒಂದು ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ, ಒಂದು ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ಥರ ಈ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಫುಲ್ಲು. ಈಗ ಸಿಂಗಲ್ ಕ್ರೋಶ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಟರ್ನ್ ಮಾಡಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಳ್ಳಿ. ಫಸ್ಟು ಇದು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ. ಇದೇ ಪ್ಲೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆಯಿತು. ಅದೇ ಥರ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 1 2 ಡಬಲ್ ಕ್ರೋಶ. ಈ ಥರ ಈ ಲೈನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ಲೈನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಮತ್ತೆ ಟರ್ನ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಈ ಥರ ಟರ್ನ್ ಮಾಡಿ ಒಂದೊಂದೇ ಪ್ಲೇಸಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಾಕ್ಕೊಳ್ಳಿ. ಒಂದೊಂದು ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ನೋಡಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಟರ್ನ್ ಮಾಡಿ 2 ಚೈನು ಅದೇ ಪ್ಲೇಸಲ್ಲೇ ಡಬಲ್ ಕ್ರೋಶ, ನೆಕ್ಸ್ಟು ಪ್ಲೇಸಲ್ಲಿ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ. ಇದೇ ಥರ ಈ ಲೈನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ ಒಂದೊಂದು ಪ್ಲೇಸಲ್ಲಿ 2 ಡಬಲ್ ಕ್ರೋಶ, 1 2 ಈ ಥರ ಈ ರೌಂಡ್ನು ಇಲ್ಲಿವರೆಗೂ ಹಾಕ್ಕೊಳ್ಳಿ. ಆವಾಗ ಹಾಫ್ ಸರ್ಕಲ್ ಥರ ಆಗುತ್ತೆ. ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿದೆ. ಈಗ ರೆಡ್ ಕಲರ್ ದಾರನ ಉಲ್ಲನ್ನು ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ನೋಡೋಣ ಯಾವ ಥರ ಅಂತ. ಸೊ ನೋಡಿ ಇಲ್ಲಿ ಫಿನಿಶ್ ಆಯ್ತಲ್ಲ, ಇಲ್ಲಿಂದ ತೊಗೊಳೋದು ಬೇಡ, ಇಲ್ಲಿಂದನೇ ಜಾಯಿನ್ ಮಾಡ್ಕೊಳ್ಳೋಣ. ಎರಡು ಚೈನು. ಇಲ್ಲಿ ನೀವು ಪ್ರತಿಯೊಂದು ಪ್ಲೇಸಲ್ಲೂ ಒಂದೊಂದೇ ಡಬಲ್ ಕ್ರೋಶನ ಹಾಕಬೇಕು. ಒಂದು ಜೊತೆಗೆ ಈ ದಾರನೂ ಸೇರಿಸ್ಕೊಂಡು ಹೋಗ್ಬಿಡೋಣ. ಅವಾಗ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ.
ಈ ಥರ ಒಂದರಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು ನೋಡಿ. ಈ ಥರನೇ ಈ ಪೂರ್ತಿ ರೌಂಡನ್ನ ಇಲ್ಲಿವರೆಗೂ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಈ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ ದಾರನ ತೆಗೆದ್ಬಿಡೋಣ. ಈ ಥರ ದಾರನೆಲ್ಲನೂ ಆವಾಗಲೇ ಒಳಗಡೆ ಸೇರಿಸ್ಕೊಂಡು ನೀವು ಟ್ರಿಮ್ ಮಾಡ್ಕೊಂಡ್ಬಿಡಿ. ಅಂದರೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಲಾಸ್ಟಲ್ಲೂ ಮಾಡ್ಕೋಬೋದು, ಅದೇನು ಪರವಾಗಿಲ್ಲ. ಸೊ ಈಗ ನೋಡಿ ಈ ಥರ ಹಾಫ್ ಸರ್ಕಲ್ ಥರ ಬರುತ್ತೆ. ಇವಾಗ ನಾವು ಈ ಕಡೆ ಹಾಫು ಬಿಟ್ಟು ಈ ಸೆಂಟ್ರಲ್ಲೇ ಜಾಯಿನ್ ಮಾಡಿ ಹಾಕೋಬೇಕು. ನೀವು ಕೌಂಟ್ ಮಾಡೋಕ್ಕೆ ನಿಮ್ಗೆ ಆಗಲ್ಲ, ಬೇಜಾರಾಗುತ್ತೆ ಅಂದರೆ ನೋಡಿ ಈ ಥರ ಇಟ್ಕೊಂಡು ಈ ಥರ ಮಾಡಿ ಇದರದ್ದು ಸೆಂಟ್ರನ್ನ ತಕ್ಕೊಳ್ಳಿ. ಬಟ್ ನೋಡಿ ಇದು ಸ್ವಲ್ಪ ನಿಮ್ಮ ರಿಸ್ಕಿ ಇರುತ್ತೆ, ಯಾಕಂದರೆ ಕರೆಕ್ಟಾಗಿ ಸೆಂಟ್ರ್ ಬರಬೇಕು, ಇಲ್ಲ ಅಂದರೆ ಡಿಸೈನು ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಸೆಂಟ್ರ್ ಬಂತು. ಇಲ್ಲಿಂದ ನಾವು ಮತ್ತೆ ವೈಟ್ ಜಾಯಿನ್ ಮಾಡಿಕೊಂಡು ಹಾಕೊಳ್ಳೋಣ. ಇಲ್ಲಿ ಫಸ್ಟು 3 ಅಥವಾ 2 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶ ಆಯಿತು, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, 5 ಡಬಲ್ ಕ್ರೋಶ, 6 ಡಬಲ್ ಕ್ರೋಶ. ಸೊ ಈ ಥರ 6 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಹಾಕಿದ್ದೀವಲ್ಲ ಅದೇ ಥರ 6 ಹಾಕ್ಕೊಂಡು ಟರ್ನ್ ಮಾಡಿ ಒಂದೊಂದರಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿ 2 ಚೈನ್ ಹಾಕ್ಕೊಂಡು ಪ್ರತಿಯೊಂದರಲ್ಲೂ 2 ಡಬಲ್ ಕ್ರೋಶ. ಸೇಮ್ ಡಿಸೈನ್, ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಜಾಸ್ತಿ, ಆದರೆ ಇದು ಸ್ವಲ್ಪ ಚಿಕ್ಕದಾಗುತ್ತೆ ಕೆಳಗಡೆ ಇದ್ದು. ಒಂದೊಂದರಲ್ಲಿ 2 ಡಬಲ್ ಕ್ರೋಶ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ನೋಡಿ ಈ ಥರ ಇಲ್ಲಿ ಒಂದೊಂದಾಯಿತು. ಈ ಥರ ರಾಂಗ್ ಆದಾಗ ನೀವು ನೋಡಿಬಿಟ್ಟು ತೆಗೆದು ಹಾಕಿ, ಇಲ್ಲ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿಬಿಡುತ್ತೆ, ಅವಾಗ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ಥರ. ಈಗ ಮತ್ತೆ ಟರ್ನ್ ಮಾಡಿ ಇನ್ನು ಒಂದು ಲೈನು, ಫಸ್ಟು ಒಂದು ಲೈನು ಸಿಂಗಲ್ ಕ್ರೋಶದ್ದು ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶ ಕೌಂಟ್ ಮಾಡೋದೇನಿಲ್ಲ, ಸುಮ್ಮನೆ ಒಂದೊಂದರಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶ ಹಾಕುವಾಗ ಮಾತ್ರ ಒಂದೊಂದರಲ್ಲಿ 2 ಹಾಕಬೇಕಲ್ವ, ಅದನ್ನು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಹಾಕಬೇಕು, ಇಲ್ಲಾಂದರೆ ಒಂದು ಚಿಕ್ಕದಾಗುತ್ತೆ ಒಂದು ದೊಡ್ಡದಾಗುತ್ತೆ, ಆವಾಗ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ವಿಡಿಯೋದಲ್ಲಿ ಹೇಳ್ದಾಗೆ ಹಾಕಿದ್ವಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋಬೇಡಿ. ಒಂದೊಂದು ಲೈನ್ ಹಾಕ್ತವಾಗಲೂ ನಾವು ಕರೆಕ್ಟ್ ಹಾಕ್ತಾ ಇದ್ದೀವಾ ಇಲ್ವಾ ಅಂತ ಒಂದೊಂದು ಸರಿ ನೋಡಿ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಟರ್ನ್ ಮಾಡಿ ಮತ್ತು 2 ಚೈನು, ಇಲ್ಲಿ 1 ಡಬಲ್ ಕ್ರೋಶ. ನೋಡಿ ಇದು
ಚೈನ್ ಹಾಕಿರ್ತೀವಲ್ಲ ಇದನ್ನು ಒಂದು ಕೌಂಟ್ ಮಾಡ್ತೀವಿ, ಇದೊಂದು 2 ಆಯಿತು. ಈ ಪ್ಲೇಸಲ್ಲಿ ಮತ್ತೆ 2. ನೋಡಿ ಈ ಥರ ಪ್ರತಿಯೊಂದರಲ್ಲೂ 2 ಹಾಕ್ಕೊಂಡು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ಲೈನು ಕಂಪ್ಲೀಟ್ ಆಯಿತು. ಈ ಥರನೇ ಹಾಕ್ಕೊಂಡು ಕಂಪ್ಲೀಟ್ ಮಾಡಿ ಮತ್ತು ಈಗ ಇಲ್ಲಿಂದ ಜಾಯಿನ್ ಮಾಡ್ಕೊಳ್ಳೋಣ. ಎರಡು ಚೈನು, ಇದು ಮಾತ್ರ ಒಂದೊಂದೇ ಡಬಲ್ ಕ್ರೋಶ ಹಾಕೋಬೇಕು, ರೆಡ್ ಕಲರ್ನ. ಇಲ್ಲಿವರೆಗೂ ಅದ್ರ ಜೊತೆಗೆ ಈ ಥರನೂ ಹೈಡ್ ಮಾಡ್ಕೊಳ್ಳಿ, ಈ ಥರನೂ ಈ ಥರ ಹೈಡ್ ಮಾಡಿಕೊಂಡು ಹಾಕ್ತಾ ಹೋಗಿ. ನೋಡಿ ಈ ಥರ ಇಲ್ಲಿವರೆಗೂ ಫಿನಿಷ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಕಟ್ ಮಾಡಿಬಿಡ್ಬೇಡಿ, ಇದನ್ನೇ ನಾವು ಟರ್ನ್ ಮಾಡಿ, ಇದು ಬ್ಯಾಕ್ ಸೈಡಲ್ಲಿ ಇದೆರಡನ್ನು ಈ ಥರ ತಗೊಂಡು ಇಲ್ಲಿ ಜಾಯಿನ್ ಮಾಡಬೇಕು. ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ನೋಡಿ ಇಲ್ಲಿ ಜಾಯಿನ್ ಮಾಡಬೇಕು. ಈ ಥರ ತಗೊಂಡು ಇಲ್ಲೂ ಕಟ್ ಮಾಡಿಬಿಡ್ಬೇಡಿ. ಈಗ ಇದನ್ನು ಈ ಥರ ಮಾಡಿಕೊಂಡು, ಇದು ಸೆಂಟ್ರಲ್ಲಿರಬೇಕು, ಇದು ಈ ಪ್ಲೇಸು, ಆ ಥರ ಹಿಡ್ಕೊಂಡು ಇಲ್ಲೂ ನೀವು ಜಾಯಿನ್ ಮಾಡಿ. ಇಲ್ಲೇ ಹಿಂದೆಯಿಂದ ದಾರ ತೆಗೆದು ಇವಾಗ ಕಟ್ ಮಾಡ್ಕೊಂಡ್ಬಿಡಿ. ಇದನ್ನು ಟೈಟಾಗಿ ಮಾಡಿಕೊಂಡು ಈ ದಾರನ ಇಲ್ಲೇ ಸೇರಿಸ್ಕೊಂಡ್ಬಿಡಿ. ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಹಿಂದೆಗಡೆ ಈ ಥರ ಇರುತ್ತೆ, ಸೊ ಮುಂದೆಗಡೆ ಈ ಥರ ಕಾಣಿಸುತ್ತೆ. ಇದೇ ಥರ ಪ್ರತಿಯೊಂದು ಪ್ಲೇಸಲ್ಲೂ, ಅಂದರೆ ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಬಾಕಿ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಎಲ್ಲ ಕಡೆಯೂ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾವು ಜಾಯಿನ್ ಮಾಡಬೇಕು ಈ ಥರ. ನೋಡಿ ನೀವು ಪೂರ್ತಿಯಾಗಿ ಜಾಯಿನ್ ಮಾಡಬೇಕು ಅಂದರೆ ಈ ಥರ ಫಸ್ಟ್ ಲೈನಲ್ಲಿ ಮಾತ್ರ ಹಾಕ್ತಾ ಹೋಗಿ. ತುಂಬ ಅದು ಜಾಯಿನ್ ಮಾಡಿರೋದು ಕಾಣಿಸ್ಬಾರ್ದು, ಆ ಥರ ನೀವು ಹಾಕ್ಕೊಂಡು ಹೋಗಬೇಕು. ನೋಡಿಲಿ
ಈ ಥರ ಇದನ್ನು ಪೂರ್ತಿಯಾಗಿ ಜಾಯಿನ್ ಮಾಡಬೇಕು. ನೋಡಿಕೊಂಡು ಈ ಥರ ತುಂಬ ಟೈಟ್ ಆಗಿದೆಯಾ ತುಂಬ ಲೂಸ್ ಆಗಿದೆಯಾ ಅಂತ ನೋಡಿಕೊಂಡು ಕ್ಲೀನಾಗಿ ಜಾಯಿನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ನಾನು ಪಂಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಾಕೋದಕ್ಕೆ ಈ ಥರ ಇಲ್ಲೊಂದು ಈ ಥರ ಇಲ್ಲಿ ಹಾಕೋದಕ್ಕೆ ಮಾಡಿದ್ದೀನಿ. ನೀವು ಈ 2 ಕಲರ್ನು ಮಿಕ್ಸ್ ಮಾಡಿಬಿಟ್ಟು ಪಂಪ್ ಮಾಡಿ ಹಾಕ್ಬೋದು. ಮುತ್ತುಗಳು ಅಷ್ಟೇ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೊಳ್ಳಿ. ನಿಮ್ಮ ತೋರಣಕ್ಕೆ ಯಾವ ಕಲರ್ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ನೀವು ಹಾಕ್ಕೋಬೋದು. ಇದೇ ಕಲರ್ ಹಾಕಬೇಕು ಅಂತ ಇದರಲ್ಲೂ ಏನೂ ಇಲ್ಲ. ಇದಕ್ಕಿಂತ ಸ್ವಲ್ಪ ಉದ್ದ ಇರಲಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲನೂ ಸೇಮ್ ಆಗಿಬಿಟ್ರೆ ಅಷ್ಟೊಂದು ಇರೋದಿರಲ್ಲ. ಒಂದು ಸ್ವಲ್ಪ ಉದ್ದ ಜಾಸ್ತಿ ಇದ್ದರೆ ಕರೆಕ್ಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಇವಾಗ ಹಾಕೋಣ. ನೀವು ಇದೇ ಥರ 2 ಎಳೆನೂ ಹಾಕೋಬೋದು. ಸೊ ನನಗೆ ಇದೇ ಥರ ಮಾಡಬೇಕು ಅಂತ ಆರ್ಡರ್ ಬಂದಿದೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಹೆಂಗೆ ಬೇಕಾದರೂ ಚೇಂಜ್ ಮಾಡ್ಬೋದು. ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿದೆ, ತುಂಬ ಸುಂದರವಾಗೂ ಕಾಣಿಸುತ್ತೆ. ಇಲ್ಲೂ ನೀವು ಹಾಕ್ಕೊಳ್ಳಿ, ಇಲ್ಲಿ ಹಾಕ್ಕೊಳ್ಳಿ, ಇಲ್ಲೂ ಹಾಕ್ಕೊಂಡು ಇದೇ ಥರ ಎಲ್ಲ ಕಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲಾಸ್ಟಲ್ಲಿ ಮಾತ್ರ ರೆಡ್ ಹಾಕಿದ್ದೀನಿ, ಒಂದು ಚಿಕ್ಕದು ಒಂದು ದೊಡ್ಡದು. ಸೆಂಟ್ರಲ್ಲೆಲ್ಲ 2 ವೈಟು 1 ರೆಡ್ ಹಾಕಿದ್ದೀನಿ. ನೋಡಿ ಎಷ್ಟು ಸುಂದರವಾದ ತೋರಣ ರೆಡಿ ಆಯಿತು. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ತೋರಣಗಳ ಡಿಸೈನ್ನ ನಾನು ತೋರಿಸ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.